ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿದ್ದ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಯಾವ ರೀತಿ ಇರುತ್ತೆ, ಅದೇ ರೀತಿ ಫಿಸಿಕಲ್ಗೆ ಏನೇನು ಇರುತ್ತೆ, ಅದೇ ರೀತಿ ಫಿಸಿಕಲ್ ಎಲ್ಲಿ ನಡೀತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನಿಮ್ದೇನಾದ್ರೂ ಈಗ ಆಲ್ರೆಡಿ ಕೀ ಆನ್ಸರ್ ಅನ್ನ ಕೂಡ ನೋಡ್ಕೊಂಡ್ರಿ. ಕೀ ಆನ್ಸರ್ ಗೆ ಸಂಬಂಧಿಸಿದಂತೆ ನಿಮ್ದು ಕೀ ಆನ್ಸರ್ ಅಲ್ಲಿ ಎಷ್ಟು ಕರೆಕ್ಟ್ ಅಂದ್ರೆ ಸ್ಕೋರ್ ಎಷ್ಟಾಗೈತಿ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಯಾವ ಜೂನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಫಿಸಿಕಲ್ ಗೆ ಸಂಬಂಧಿಸಿದ ಫಿಸಿಕಲ್ ಅಲ್ಲಿ ಏನೇನೆಲ್ಲ ಇರುತ್ತಂತೆ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿದ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಜಿಕೆ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮ್ಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೊಳ್ಳಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವೆ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ಈ ನೋಟ್ಸ್ ಬಂದು ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್, ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತೆ, ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ. ಈ ಎಲ್ಲಾ ನೋಟ್ಸ್ ಸೇರಿ ಕೇವಲ 200 ರೂಪಾಯಿ ನೀಡ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಂತ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಫಿಸಿಕಲ್ ಅಲ್ಲಿ ಏನೇನ್ ಇರುತ್ತೆ ಅಂತ ಒಂದ್ಸಾರಿ ನೋಡ್ಕೋಣ. ಸ್ನೇಹಿತರೆ, ನೀವೇನಾದ್ರೂ ಫಿಸಿಕಲ್ ಗೆ ಆಯ್ಕೆ ಆದ್ರಪ್ಪ ಅಂದ್ರೆ ಇವೆಲ್ಲ ಕೂಡ ಫಿಸಿಕಲ್ ಪ್ರತಿಯೊಬ್ರು ಕೂಡ ಅಟೆಂಡ್ ಅನ್ನ ಮಾಡ್ಲೇಬೇಕು. ಹಾಗಿದ್ರೆ ಫಿಸಿಕಲ್ ಗೆ ಏನೇನೆಲ್ಲ ಇದೆಯಪ್ಪ ಅಂತ ನೋಡಿದ್ರೆ, ಪುರುಷ ಅಭ್ಯರ್ಥಿಗಳಿಗೆ 35 kg ತೂಕದ್ದು ಇದನ್ನ ನೀವು 100 ಮೀಟರ್ ಓಟವನ್ನ ಓಡಬೇಕು. 2 ನಿಮಿಷ ಟೈಮ್ ಇರತ್ರಿ. ಇದು 35 kg ತೂಕದ ಏನಿದೆಯಲ್ಲ ನೀವು ಹತ್ಕೊಂಡು ಹೋಗ್ಬೇಕ್ರಿ. ಕೆಳಗಡೆ ಇಟ್ಟಿರ್ತಾರ, ನೀವು ಹತ್ಕೊಂಡು ಹೋಗ್ಬೇಕು. ಅದಕ್ಕೆ ವಿಡಿಯೋನು ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದನ್ನ ಓಡ್ಕೊತಾ ಆದ್ರೂ ಹೋಗ್ಬೋದು ಅಥವಾ ನಡ್ಕೊತಾ ಆದ್ರೂ ಹೋಗ್ಬೋದು. ಇನ್ನ ಅದೇ ರೀತಿ 100 ಮೀಟರ್ ಓಟ 1000 ಮೀಟರ್ ಓಟ ಇರುತ್ತೆ ಅಂದ್ರೆ 1 ಕಿಲೋಮೀಟರ್ ಓಟ ಇರುತ್ತೆ. 4 ನಿಮಿಷ 15 ಸೆಕೆಂಡ್ ಒಳಗಡೆ ನೀವು ಹೋಗಿ ರೀಚ್ ಆಗ್ಬೇಕು. ಇನ್ನ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 20 kg ತೂಕದ್ದು 2 ನಿಮಿಷ ಟೈಮ್ 100 ಮೀಟರ್ ಸೇಮ್ ರೀ. ಅವ್ರಿಗೆ 35 kg ಇರುತ್ತೆ ಪುರುಷರಿಗೆ, ಮಹಿಳೆಯರಿಗೆ ಕೇವಲ 20 kg ಇರುತ್ತೆ. ಇನ್ನ ಅದೇ ರೀತಿ 1 ಕಿಲೋಮೀಟರ್ ರನ್ನಿಂಗ್ ನಿಮಗೂ ಇರುತ್ತೆ. ಬಟ್ ಟೈಮ್ ಕೂಡ ಇಲ್ಲಿ 5 ನಿಮಿಷ 40 ಸೆಕೆಂಡ್ ಇರುತ್ತೆ. ಅಷ್ಟರೊಳಗೆ ರೀಚ್ ಆದ್ರೆ ಅಂದ್ರೆ ನೀವು ಫಿಸಿಕಲ್ ಅನ್ನ ಪಾಸ್ ಆದಂಗ್ರಿ. ಇಲ್ಲಿ ನೋಡ್ರಿ ಫಿಸಿಕಲ್ ಈ ರೀತಿ ಇರುತ್ತೆ ನಿಮ್ಗ. ಇವ್ರು ಓಡಾಕತ್ತಾರ, ನೀವು ಓಡ್ಬೇಕನ್ನೋ ಅವಶ್ಯಕತೆ ಇಲ್ರಿ. ನಡ್ಕೊತ ಹೋದ್ರು ಕೂಡ ನಡೀತಿ. ಇಲ್ಲಿ ಮಹಿಳೆಯರದು ಕೂಡ ಐತಿ ನೋಡ್ರಿ. ಈ ರೀತಿ ಇಟ್ಟಿರ್ತಾರ, ಅದನ್ನ ನೀವು ಹತ್ಕೋಬೇಕ್ರಿ. ಹತ್ಕೊಂಡ ನೀವು ಹೋಗ್ಬೇಕ್ರಿ. ಕಾಣ್ತು ಈ ರೀತಿ ಫಿಸಿಕಲ್ ಇರುತ್ತಾರೆ. ಇದು ಏನಪ್ಪಾ ಇದು ತೂಕ ಹತ್ಕೊಂಡು ಹೋಗುದ್ರಿ. ಉಳಿದಿದ್ದೆಲ್ಲ ರನ್ನಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊರಿ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ನೋಡ್ಕೊರಿ, ತಾವ ಕೂಡ ಅವರು ಕೂಡ ಇದನ್ನ ತಗೋತಾರ ನೋಡ್ರಿ. ಇಲ್ಲಿ ಇನ್ನೊಂದ್ಸಾರಿ ತೋರಿಸ್ತೀವಿ. ಈ ರೀತಿ ಇವ್ರು ಓಡ್ಕೊತ ಹೊಂಟಾರ, ನೀವು ನಡ್ಕೊತ ಹೋದ್ರು ಕೂಡ ನಡೀತೈತಿ. ಇಲ್ಲಿ ನೋಡ್ರಿ ಅವರೇ ಎತ್ಕೊಂಡ ಹೋಗ್ತಾರ್ರಿ. ನೋಡಿದ್ರಿ, ಇದು 35 kg ಇರುತ್ರಿ. ಅವ್ರ ಮಹಿಳಾ ಅಭ್ಯರ್ಥಿಗಳದು 20 kg ಇರುತ್ರಿ. ಫಿಸಿಕಲ್ ಈ ರೀತಿ ಇರುತ್ತೆ. ನಿಮ್ದು ಪ್ರಾಕ್ಟೀಸ್ ಅನ್ನ ಮಾಡ್ಕೋರಿ. ನೋಡಿದ್ರಲ್ಲ ಸ್ನೇಹಿತರೆ, ಫಿಸಿಕಲ್ ಗೆ ಏನೇನ್ ಇರುತ್ತಂತ ಇವತ್ತು ನೋಡಿ. ಅದೇ ರೀತಿ ಫಿಸಿಕಲ್ ಯಾವ ರೀತಿ ನಡೀತಂತ ಅದನ್ನು ಕೂಡ ನೋಡಿದ್ವಿ. ಇನ್ನ ಫಿಸಿಕಲ್ ಎಲ್ಲಿ ನಡೀತಾವ ಸ್ನೇಹಿತರೆ, ಅವ್ರದ್ದು RRB ಗ್ರೂಪ್ RRB ಅವ್ರದ್ದು ಏನ್ ಇರ್ತದಲ್ಲ ಗ್ರೌಂಡ್ ಎಲ್ಲಿ ಇರ್ತಲ್ಲ ಅಲ್ಲೇ ನಡೆಸ್ತಾರೆ. ಅವ್ರು ಇಲ್ಲೇ ನಡೆಸ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಯಾಕಪ್ಪ ಅಂದ್ರ ಒಂದೊಂದ್ಸಾರಿ ಡೆಲ್ಲಿಯಲ್ಲಿ ಆದ್ರೂ ಕೂಡ ನಡೆಸಬಹುದು. ಅದೇ ರೀತಿ ನಿಮ್ ಬೆಂಗಳೂರಲ್ಲಿ ಆದ್ರೂ ನಡೆಸಬಹುದು. ಮುಂಬೈ ಅವ್ರದ್ದು ಈಗ ಜೂನ್ ಎಲ್ಲೆಲ್ಲಿ ಅದಲ್ಲ ಆ ಜೂನ್ ಒಳಗಡೆ ಅವ್ರು ನಡೆಸೋಬಹುದು. ಇಲ್ಲಪ್ಪ ಅಂದ್ರೆ ಡೆಲ್ಲಿ ಒಳಗಾದ್ರೂ ಕೂಡ ನಡೆಸಬಹುದು. ಆಲ್ಮೋಸ್ಟ್ ಎಲ್ಲ ಜೂನ್ಗೆ ಸಂಬಂಧಿಸಿದ ಅದೇ ಜೂನ್ ಅಲ್ಲಿ ಅಥವಾ ಎಲ್ಲಿಕಂದ್ರ ಈಗ ನೋಡ್ರಿ ಬೆಂಗಳೂರು ಮತ್ತು ಚೆನ್ನೈದು ಒಂದೇ ಜೂನ್ ಅಲ್ಲಿ ಕೂಡ ನಡೆಸಬಹುದು. ಯಾಕಂದ್ರೆ ಜಾಸ್ತಿ ಜನ ಏನ್ ಇರಲ್ಲ. ಇಲ್ಲಿ 1:3 ಮಾತ್ರ ಕರೀತಾರ್ರಿ. 1:3 ಅಂದ್ರ ಒಂದು ಹುದ್ದೆಗೆ 3 ಜನನ ಫಿಸಿಕಲ್ ಕರೀತಾರ. ಸೊ ಅದಕ್ಕಾಗಿ ಜೂನ್ ವೈಸ್ ಆದ್ರೂ ನಡೆಸಬಹುದು.
ಇಲ್ಲಪ್ಪ ಅಂದ್ರೆ 2 ಜೂನ್ 3 ಜೂನ್ ಮಿಕ್ಸ್ ಮಾಡಿ ಕೂಡ ನಡೆಸಬಹುದ್ರಿ. ಈ ರೀತಿ ನಿಮ್ದು ಫಿಸಿಕಲ್ ಇರತ್ರಿ. ಆದಷ್ಟು 50 ಪ್ಲಸ್ ಸ್ಕೋರ್ ಏನಾದ್ರು ನಿಮ್ದು ಆಗಿತ್ತಪ್ಪ ಅಂದ್ರೆ ಫಿಸಿಕಲ್ ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ರಿ. ಸ್ವಲ್ಪ ರನ್ನಿಂಗ್ ಹಾರ್ಡ್ ಆಗುತ್ತಾ, ಸೊ ಅದಕ್ಕಾಗಿ ರನ್ನಿಂಗ್ ಈ ತರ ಮಾಡ್ಕೊತ ಹೋದ್ರಿ ಅಂದ್ರ ನಿಮ್ದು ಫಿಸಿಕಲ್ ಕರೆದ್ರಂದ್ರ ಅವಾಗ ನೀವು ಆರಾಮಾಗಿ ಪಾಸನ ಮಾಡ್ಕೋಬಹುದ್ರಿ. ಹಂಗ 35 ಕೆಜಿ ತೂಕದ್ದು ಕೂಡ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ರಿ. ನೀವು ಹತ್ಕೊಂಡಂತರೂ ಹೋಗಿರಿ. ಬಟ್ ನೆಲ್ಲಾಗಿಂತ್ರ ಅಂದ್ರೆ ಕೆಳಗಡೆ ಇಂತ್ರ ನಿಮ್ ಮ್ಯಾಗ ತಗೋಕ ಸ್ವಲ್ಪ ಕಷ್ಟ ಆಗಿರ್ತದ. ಅದನ್ನ ನೋಡ್ಕೊಂಡ ಪ್ರಾಕ್ಟೀಸ್ ಮಾಡ್ಕೋರಿ. ಇಲ್ಲಪ್ಪ ನಾ ಫಿಟ್ ಇದೀನಿ, ನಾ 45 ಚೀಲದ ಯೂರಿಯಾ ಚೀಲನ ಹತ್ಕೋತೀನಿ, ಇದೇನ್ ದೊಡ್ಡದ ಅನ್ನೋರು ಓಕೆ ರೀ, ನಿಮ್ ಇಷ್ಟ. ಬಟ್ ಅಲ್ಲಿ ಟೈಮ್ ಕವರ್ ಮಾಡ್ಬೇಕ್ರಿ. ನೀವು ಮನ್ಯಾಗ ಏನ್ ಯೂರಿಯಾ ಚೀಲ ಎತ್ಕೋತೀರಿ, ಗೊಬ್ಬರ ಚೀಲ ಏನೇನ್ ಹತ್ಕೊಂಡಿರ್ತಿರಲ್ಲ, ಅಲ್ಲಿ ನಿಮ್ದು ಯಾವ್ದೇ ರೀತಿಯ ಟೈಮ್ ಇರಲ್ಲ. ಬಟ್ ಇಲ್ಲಿ ಟೈಮ್ ಇರತ್ತಾ, ಪರ್ಟಿಕ್ಯುಲರ್ ಟೈಮ್ ದಾಗ ಒಳಗಡೆ ಹೋಗಿ ರೀಚ್ ಆದ್ರ ಮಾತ್ರ ನೀವು ಇಲ್ಲಿ ಫಿಸಿಕಲ್ ನ ಪಾಸ್ ಆದಂಗ್ರಿ. ಇದು ಅದಕ್ಕಾಗಿ ಪ್ರಾಕ್ಟೀಸ್ ಅನ್ನ ಯಾರು ಮಾಡಕತ್ತಿಲ್ಲ ಆದಷ್ಟು ಮಾಡ್ರಿ. ಆಲ್ಮೋಸ್ಟ್ ಎಲ್ಲ ಯಾವುದೇ ಒಂದು ಕ್ಯಾಟಗರಿ ಇರ್ರಿ 50 ಪ್ಲಸ್ ಸ್ಕೋರ್ ಆಗಿತ್ತು ಅಂದ್ರೆ, ಯಾಕಂದ್ರೆ ಇದು ರಾ ಸ್ಕೋರ್ ರೀ. ಮತ್ ನಾರ್ಮಲೈಸೇಷನ್ ಮಾರ್ಕ್ಸ್ ಬಂದಾಗ 8, 10 ಏನಾದ್ರು ಮಾರ್ಕ್ಸ್ ಬಂದು ಅಂದ್ರ ನಿಮ್ದು ಕೂಡ ಫಿಸಿಕಲ್ ಗೆ ಆಯ್ಕೆ ಆಗುವ ಸಾಧ್ಯತೆ ಇರ್ತತಿ. ಸೊ ಅದಕ್ಕಾಗಿ ಫಿಸಿಕಲ್ ಅಂತೂ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.